ನಿಮ್ಮ ಮನೇಲಿ ಏನಾದರೂ 5 ವರ್ಷದ ಒಳಗಿನ ಮಕ್ಕಳೇನಾದರೂ ಇದ್ರೆ ಕೆಮ್ಮು ಕಫ ಆಗಿತ್ತು ಅಂದ್ರೆ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ. ಈ ಒಂದು ಎಲೆ ಹೆಸರು ಬಂದ್ಬಿಟ್ಟು ದೊಡ್ಡಪತ್ರೆ ಎಲೆ ಅಂತ. ಇದರಲ್ಲಿ 3 ಎಲೆ ತಗೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕುಟ್ಟೋಕೆ ಹಾಕೋಬೇಕು. ಜೊತೆಗೆ ಜೀರಿಗೆ ಮತ್ತೆ ಕಾಳು ಮೆಣಸನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಬೇಕು. ಇದರಲ್ಲಿ ಯಾವುದೇ ನೀರನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕೆಂದ್ರೆ ಆಲ್ರೆಡಿ ದೊಡ್ಡಪತ್ರೆ ಎಲೆಯಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ. ಚೆನ್ನಾಗಿ ಕುಟ್ಬಿಟ್ಟು ಏನು ಪೇಸ್ಟ್ ಅಂತ ಸಿಗುತ್ತಲ್ಲ, ಆ ಪೇಸ್ಟನ್ನು ಚೆನ್ನಾಗಿ ಹಿಂಡಿದ್ರೆ ನಮಗೆ ಒಂದು ಸಿರಪ್ ರೀತಿ ಸಿಗುತ್ತೆ. ಸೊ ಅದನ್ನ ನಾವು ನಮ್ಮ ಮಕ್ಕಳಿಗೆ ಕುಡಿಸ್ಬೋದು. ಈ ಒಂದು ರೆಮಿಡಿನ 1 ವರ್ಷದ ಒಳಗಿನ ಮಕ್ಕಳಿಗೆ ಕುಡಿಸಬಾರ್ದು, ತುಂಬ ಸೂಕ್ಷ್ಮ ಇರುತ್ತಲ್ಲ. ಹಾಗಾಗಿ 1 ವರ್ಷದ ಮೇಲ್ಗಡೆ ಇರುವಂತಹ ಮಕ್ಕಳಿಗೆ ಮತ್ತು ದೊಡ್ಡವರು ಕೂಡ ಕುಡಿಬೋದು. ಕೆಮ್ಮು ನೆಗಡೆ ಕಫ ಇತ್ತು ಅಂದ್ರೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದರ ಜೊತೆ ನೀವು ಸ್ವಲ್ಪ ಜೇನುತುಪ್ಪ ಹಾಕಿನೂ ಕೂಡ ಮಕ್ಕಳಿಗೆ ಕುಡಿಸ್ಬೋದು. ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಏನೇನ್ ಇದಾವೆ ಅಂತ ನಮ್ಗೆ ಗೊತ್ತಿರಲ್ಲ, ಆದ್ರೆ ನಾವು ಮಾಡುವಂತ ಹೋಮ್ ರೆಮಿಡಿಯಲ್ಲಿ ನಮ್ಮ ಕೈಯಾರೆ ಹಾಕಿ ಮಾಡಿರ್ತೀವಿ. ಹಂಗಾಗಿ ಆರಾಮಾಗಿ ಮಕ್ಕಳಿಗೆ ಕುಡಿಸ್ಬೋದು ಮತ್ತೆ ಮಕ್ಕಳ ಆರೋಗ್ಯವನ್ನ ಕಾಪಾಡ್ಬೋದು. ಏನಂತೀರಾ?